ಇರ್ಬೋದು, ಬೆಳಗಾವಿ ಇರ್ಬೋದು, ಉತ್ತರ ಕರ್ನಾಟಕ ಇರ್ಬೋದು, ಈ ಭಾಗಗಳಿಗೆಲ್ಲ ವಿಸ್ತರಣೆಗೊಂಡಿದ್ದು ಅದು ಮೈಸೂರು ಮೂಲಕವೇ. ಅಂಥ ಒಂದು ಪವಿತ್ರವಾದ ಈ ನೆಲ, ಈ ಮೈಸೂರಿನ ಈ ಸಾಂಸ್ಕೃತಿಕ ನಗರಿಯ ಈ ನೆಲದಲ್ಲಿ ಅನೇಕ ಹೋರಾಟಗಳು ನಡೆದಿದೆ. ಅನೇಕ ಹೋರಾಟಗಾರರು ತಮ್ಮ ತ್ಯಾಗ ಬಲಿದಾನಗಳ ಮೂಲಕ ಕನ್ನಡವನ್ನು ಕಟ್ಟುವಂಥ ಕೆಲಸವನ್ನು ಮಾಡಿದ್ದಾರೆ. 70 ವರ್ಷಗಳು ಕಾಣ್ತಾ ಇರುವಂಥ ಈ ರಾಜ್ಯೋತ್ಸವದ ಪರಿಕಲ್ಪನೆಯೂ ಕೂಡ ಅದೆಲ್ಲವೂ ಕೂಡ ಹೋರಾಟಗಾರರಿದೆ. ಹೋರಾಟಗಾರರೇ ಈ ರಾಜ್ಯೋತ್ಸವದ ಆರಂಭವನ್ನು ಮಾಡಿದಂಥದ್ದು ಕೂಡ. ಅಂಥ ಒಂದು ರಾಜ್ಯೋತ್ಸವದ ಕಾರ್ಯಕ್ರಮವನ್ನು ನಿರಂತರವಾಗಿ ಮೈಸೂರಿನಲ್ಲಿ ಆಚರಣೆ ಮಾಡೋದ್ರ ಮೂಲಕ ಈಗಾಗಲೇ ಹೇಳಿದ ಹಾಗೆ ಕನ್ನಡಕ್ಕೆ ಆಗ್ತಾ ಇರುವಂಥ ಅನ್ಯಾಯಗಳು, ಕನ್ನಡಿಗರಿಗೆ ಆಗ್ತಾ ಇರುವಂಥ ಈ ಎಲ್ಲ ವಿಚಾರಗಳನ್ನ ಇಟ್ಟುಕೊಂಡು ನಿತ್ಯ ನಿರಂತರವಾಗಿ ಒಂದಲ್ಲ ಒಂದು ಹೋರಾಟಗಳನ್ನು ಮಾಡೋದ್ರ ಮೂಲಕ ಈ ಮೈಸೂರಿಗೆ ಒಂದು ಅಸ್ಥಿಭಾರವನ್ನು ಹಾಕಿದಂಥ ರಾಜಶೇಖರ್ ಅವರೇ ಮತ್ತು ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದಂಥ ಅತ್ಯಂತ ಈ ನಾಡಿನ ಶ್ರೇಷ್ಠ ಕವಿಗಳು, ಸಂಘಟಕರು ಮತ್ತು ಈಗಾಗಲೇ ಹೇಳಿದ ಹಾಗೆ ಶಿಕ್ಷಕರು ಮತ್ತು ಜಯಪ್ಪ ಇದ್ದಲ್ಲಿ ಒಂದು ಒಳ್ಳೆಯ ವಾತಾವರಣ ಇರ್ತದೆ. ಆ ಮಾತುಗಳಿದೆಯಲ್ಲ, ಯಾಕೆಂತ ಹೇಳಿದ್ರೆ ಸಾಹಿತ್ಯ ಅಂತ ಹೇಳಿದ್ರೆ ಅದು ಎಲ್ಲರಿಗೂ ಕೂಡ ಸ್ವಹಿತವನ್ನು ಬಯಸುವಂಥದ್ದು. ಅಂಥ ಸಾಹಿತ್ಯವನ್ನು ಇಟ್ಕೊಂಡು ಅದರಲ್ಲೂ ಕೂಡ ಅವರ ಕವನಗಳಿದೆಯಲ್ಲ ತಾವೆಲ್ಲರೂ ಕೂಡ ಕೇಳಬೇಕು. ಮನಸ್ಸಿಗೆ ಎಷ್ಟು ಮುದವನ್ನು ನೀಡ್ತದೆ ಅಂತ ಹೇಳಿದ್ರೆ, ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಪ್ರತಿ ರಾತ್ರಿ ಅವರು ಒಂದೊಂದು ಕವನಗಳನ್ನು ಅವರು ಕಳಿಸ್ತಾರೆ. ಮಧ್ಯಾಹ್ನಕ್ಕಿಂತ ಕೂಡ ರಾತ್ರಿ ಕವನಗಳಿದೆಯಲ್ಲ ನಮಗೆ ಹೇಗೆ ಅಂತ ಹೇಳಿದ್ರೆ ನಿದ್ದೆ ಬರ್ದೇರೂ ಕೂಡ ತಟ್ಟಿ ಮಲಗಿಸೋ ರೀತಿಯಲ್ಲಿ ಇರ್ತೇವೆ ಆ ಕವನಗಳು. ನಾನಂತೂ ನಿರಂತರವಾಗಿ ಆ ಕವನಗಳನ್ನ ಕೇಳೇ ನಾವು ಮಲಗೋದು. ಅಂದರೆ ಅಷ್ಟು ಅವರ ಸಾಹಿತ್ಯಕ್ಕೆ, ಅವರ ಆ ಕಾವ್ಯಕ್ಕೆ ಅಷ್ಟು ಶಕ್ತಿ ಇದೆ. ಮತ್ತು ಅನೇಕ ಚಲನಚಿತ್ರಗಳಿಗೂ ಕೂಡ ಅದು ಗೀತೆಗಳಾಗಿ ಆಗಿದೆ. ಅನೇಕ ಧ್ವನಿಸುರುಳಿಗಳನ್ನು ತಂದಿದ್ದಾರೆ. ಒಬ್ಬ ಶ್ರೇಷ್ಠ ಕವಿ ನಮ್ಮ ನಡುವೆ ಇರೋದು ಕೂಡ ಅದು ನಮ್ಮ ನಾಡುನುಡಿಯ ಒಂದು ಅಭ್ಯುದಯದ ದ್ಯೋತಕ. ಅದು ಅಂತ ಒಬ್ಬ ಶ್ರೇಷ್ಠ ಕವಿಗಳಾಗಿರುವಂಥ ಶ್ರೇಷ್ಠ ಹೊನ್ನಾಳಿದ್ದಾರೆ. ಈಗಾಗಲೇ ಹೇಳಿದ ಹಾಗೆ ಇವತ್ತು ಹೋರಾಟಗಾರರು ಬೆರಳಿಕೆಯಷ್ಟು ಮಾತ್ರ ಉಳ್ಕೊಂಡಿದ್ದಾರೆ. ಇವತ್ತು ಯಾರೂ ಕೂಡ ಅಪ್ಪಟ ಕನ್ನಡ ಹೋರಾಟಗಾರರು ನಾವೆಲ್ಲರೂ ಕಾಣ್ತಾ ಇಲ್ಲ. ಎಲ್ಲ ನಕಲಿ ಹೋರಾಟಗಾರರೇ ಇವತ್ತಿದ್ದಾರೆ. ಆದರೆ ಕಳೆದ 40 ವರ್ಷಗಳಿಂದ 40 ವರ್ಷಗಳಿಂದ ಕೂಡ 4 ಶತಮಾನಗಳಿಂದ ಕೂಡ ನಿರಂತರವಾಗಿ ಕನ್ನಡ ಹೋರಾಟವನ್ನೇ ದಶಕಗಳನ್ನು ಕಂಡಂಥ ನಮ್ಮ ಮೂಗು ನಂಜುಂಡಸ್ವಾಮಿಯವರು ನನ್ನಂಥ ಅನೇಕರಿಗೂ ಕೂಡ ಅವರು ಪ್ರೇರಣೆ. ನಮಗೆ ಹೋರಾಟದ ಹಾದಿನಲ್ಲಿ ಕರ್ಕೊಂಡೋದವರೇ ಮೂಗು ನಂಜುಂಡಸ್ವಾಮಿಯವರು. ಇವತ್ತೇನಾದ್ರು ಒಂದಷ್ಟು ಕನ್ನಡ ಪರವಾಗಿ ನಾವೆಲ್ಲ ನಿಂತಿದ್ದೇವೆ ಅಂತ ಹೇಳಿದ್ರೆ ಇದಕ್ಕೆ ಬಹಳ ಪ್ರಮುಖವಾದ ಕಾರಣ ಮೂಗು ನಂಜುಂಡಸ್ವಾಮಿಯವರು. ನಿರಂತರವಾಗಿ ಹೋರಾಟವನ್ನು ಮಾಡೋದ್ರ ಮೂಲಕ ಅವರ ಬದುಕಿನಲ್ಲಿ ಆಗಲೇ ಹೇಳಿದ ಹಾಗೆ ಎಲ್ಲ ಮೊಕದ್ದಮೆಗಳನ್ನು ಕನ್ನಡ ಪರವಾಗಿ ಕುವೆಂಪುರವರು ಹೇಳ್ತಾರೆ, ಕನ್ನಡಕ್ಕಾಗಿ ಕೈಯೆತ್ತು ನಿನ್ನ ಕೈ ಕಲ್ಪವೃಕ್ಷವಾಗ್ತದೆ, ಕೊರಳೆತ್ತು ಪಾಂಚಜನ್ಯ ಮಳುತ್ತದೆ, ಬೆರಳೆತ್ತಿದ್ರು ಗೋವರ್ಧನ ಗಿರಿಧಾರಿ ಆಗ್ತದೆ ಅನ್ನೋ ಮಾತನ್ನು ಹೇಳ್ತಾರೆ. ಆದರೆ ಅವನ್ನೆಲ್ಲ ಎತ್ತಿ ಅವ್ರಿಗೆ ಏನೂ ಆಗಲಿಲ್ಲ. ಇನ್ನೂ ಕೂಡ ಅವರು ಮೊಕದ್ದಮೆಗಳನ್ನು ಹಾಕಿಸ್ಕೊಂಡು ಇನ್ನೂ ಕೋರ್ಟ್ಗೆ, ಪೊಲೀಸ್ ಸ್ಟೇಷನ್ಗೆ ಅಲಿಯುವಂಥ ಒಂದು ಸ್ಥಿತಿ ನಿರ್ಮಾಣ ಆಗಿದೆ. ಆದರೂ ಕೂಡ ಇನ್ನೂ ಹೋರಾಟಗಳನ್ನು ಬಿಟ್ಟಿಲ್ಲ ಅವರು. ಅವೆಲ್ಲವನ್ನೂ ಕೂಡ ಮೆಟ್ಟಿ ನಿಂತಂಥವರು ನಮ್ಮ ಮೂಗು ನಂಜುಂಡಸ್ವಾಮಿ ಅವರು. ಅಂತ ನಿರಂತರ ಹೋರಾಟ ಅಂದರೆ ಇವತ್ತಿನ ಯುವಕರಿಗೆ ಇಂಥ ಸಂಘ ಸಂಸ್ಥೆಗಳಿಗೆ ಒಂದು ಪ್ರೇರಣೆಯಾಗುವಂಥ ಮೂಗು ನಂಜುಂಡಸ್ವಾಮಿ ಅವರು ಈ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗಿದ್ದಾರೆ. ಮತ್ತು ಇಬ್ಬರು ಅಭಿನಂದಿತರು ನಮ್ಮ ಜೊತೆಗಿದ್ದಾರೆ, ನಮ್ಮ ನಂಜುಂಡರವರು ಮತ್ತು ಸಿಂಧುವಳ್ಳಿ ಶಿವಕುಮಾರ್ ಅವರು ಮತ್ತು ನಮ್ಮ ಅಂಬಳೆ ಶಿವಣ್ಣನವರು. ಇವತ್ತೆಲ್ಲ ಒಂದು ಕಡೆ ಆಧುನಿಕ ಸಂದರ್ಭದಲ್ಲಿ ನಮ್ಮ ಜಾನಪದ ಕಲೆಗಳು ನಶಿಸ್ತಾ ಇದೆ ಅನ್ನೋ ಒಂದು ಕಾಲಘಟ್ಟದಲ್ಲಿ ಆ ವೀರಗಾಸೆ ಕಲೆಯನ್ನು ಇವತ್ತಿನ ಯುವಕರಿಗೂ ಕೂಡ ಕಲಿಸುವಂಥ, ಆ ಮೂಲಕ ನಮ್ಮ ಜಾನಪದವನ್ನು ಉಳಿಸುವಂಥ ಕೆಲಸವನ್ನು ನಮ್ಮ ಅಂಬಳೆ ಶಿವಣ್ಣನವರು ನಿರಂತರವಾಗಿ ಮಾಡ್ತಾ ಇದ್ದಾರೆ. ಅವ್ರಿಗೂ ಕೂಡ ಈ ಸಂದರ್ಭದಲ್ಲಿ ನಮನಗಳನ್ನು ಸಲ್ಲಿಸಿ ತಾವೆಲ್ಲರೂ ಕೂಡ ಕನ್ನಡ ಪರವಾದ ಚಿಂತನೆಗಳನ್ನಿಟ್ಟುಕೊಂಡು ಕನ್ನಡ ಪರವಾದ ಹೋರಾಟಕ್ಕೆ ಮುಂಚೂಣಿಯಲ್ಲಿರುವಂಥ ನನ್ನೆಲ್ಲ ಕನ್ನಡದ ಮನಸ್ಸುಗಳು ಬಂಧುಗಳೇ, ತಾನು ಎಲ್ಲರೂ ಕೂಡ ಮಾತನಾಡಿದ್ದಾರೆ. ಹೇಳಿದ ಹಾಗೆ ನಾವು ಬಹಳ ಪ್ರಮುಖವಾಗಿ ಕನ್ನಡ ರಾಜ್ಯೋತ್ಸವವನ್ನು ನಾವು 12ನೇ ಶತಮಾನದ ವಚನಕಾರರಾದ ಬಸವಣ್ಣ ಮತ್ತು ಬಸವಾದಿ ಶರಣರನ್ನು ನಾವು ನೆನೆಸಬೇಕು. ಅವರವತ್ತು ಕನ್ನಡಕ್ಕೆ ಆದ್ಯತೆಯನ್ನು ಕೊಡದೆ ಹೋಗಿದರೆ, ಕನ್ನಡದಲ್ಲಿ ಅವರು ಸಾಹಿತ್ಯವನ್ನು ರಚನೆ ಮಾಡದೆ ಹೋಗಿದರೆ ಇವತ್ತು ಕನ್ನಡದ ಯಾವುದೇ ಸಾಹಿತ್ಯವನ್ನಾಗಲಿ ಯಾವುದೇ ಪುಸ್ತಕಗಳನ್ನಾಗಲಿ ನಾವು ಓದೋದಕ್ಕೆ ಸಾಧ್ಯ ಇರಲಿಲ್ಲ. ಯಾಕೆಂತ ಹೇಳಿದ್ರೆ ಆ ಕಾಲದಲ್ಲಿ ಸಂಸ್ಕೃತ ಭೂಯಿಷ್ಠವಾಗಿದ್ದಂಥ ಮತ್ತು ವೈದಿಕ ಮನೆತನದವರಿಗೆ ಅದು ಕನ್ನಡ ಸಾಹಿತ್ಯ ಪ್ರಮುಖ ಎನ್ನುವ ಕಾಲಘಟ್ಟದಲ್ಲಿ ಬಸವಣ್ಣನವರು ಕನ್ನಡದಲ್ಲಿ ಈ ವಚನಗಳನ್ನು ಬರೆಯೋದ್ರ ಮೂಲಕ ಮತ್ತು ನಮ್ಮ ಏನು ಅನಿಸಿಕೆಗಳಿದೆ ಅದನ್ನು ವ್ಯಕ್ತಪಡಿಸೋದಕ್ಕೆ ಒಂದು ವೇದಿಕೆಯನ್ನು ಮಾಡಿಕೊಟ್ಟಂತಾರೆ ಬಸವಣ್ಣನವರು. ನಾವು ರಾಜ್ಯೋತ್ಸವವನ್ನು ನಾವು ಎಲ್ಲ ಸಂದರ್ಭದಲ್ಲೂ ಕೂಡ ಈ ಮಾತು ಹೇಳ್ತಾ ಇರ್ತೀನಿ, ನಾವು ಬಸವಣ್ಣನವರಿಗೆ ಈ ಒಂದು ರಾಜ್ಯೋತ್ಸವವನ್ನು ಅರ್ಪಣೆ ಮಾಡಬೇಕು. ಅವರು ಕನ್ನಡದಲ್ಲಿ ಅಷ್ಟೆಲ್ಲ ಮಾಡದೆ ಹೋಗಿದ್ರೆ ನಮಗೆ ಇವತ್ತು ಯಾವುದೂ ಕೂಡ ನಮ್ಮಲ್ಲಿ ಸಾಹಿತ್ಯದ ರಚನೆಗಳೇ ಆಗ್ತಾ ಇರಲಿಲ್ಲ. ಇವತ್ತು ವಿಶ್ವ ಸಾಹಿತ್ಯಕ್ಕೆ ನಾವು ಸರಿಸಮಾನವಾಗಿ ನಿಂತಿದ್ದೇವೆ.
ಅಂಥ ಮಹತ್ವದ ಸಾಹಿತ್ಯವನ್ನು ಈ ಕನ್ನಡ ಭಾಷೆ ಕೊಟ್ಟಿದೆ. ನಮಗೆಲ್ಲ ಗೊತ್ತಿದೆ, ಮೊನ್ನೆ ತಾನೇ ನಿಧನರಾದಂಥ ಎಸ್.ಎಲ್. ಭೈರಪ್ಪನವರು ಬರೆದಂಥ ಆ ಎಲ್ಲ ಕಾದಂಬರಿಗಳು ಕೂಡ ಅದು ವಿಶ್ವದ ಎಲ್ಲ ಭಾಷೆಗಳಿಗೆ ತರ್ಜುಮೆ ಆಗೋದ್ರ ಮೂಲಕ ಕನ್ನಡ ಸಾಹಿತ್ಯದ ಸತ್ವವನ್ನು, ಕನ್ನಡದ ಶ್ರೀಮಂತಿಕೆಯನ್ನು ಎತ್ತಿ ಹಿಡಿಯುವಂತಹ ಸಾಹಿತ್ಯವನ್ನು ಕೊಟ್ಟರು. ಮತ್ತು ಮೊನ್ನೆ ನಮ್ಮ ನಡುವೆ ಇರುವಂಥ ಬಾನು ಮುಸ್ತಾಕ್ರವರು ಅವರ ಸಣ್ಣ ಕಥೆಗಳು ಕೂಡ ಬೂಕರ್ ಪ್ರಶಸ್ತಿಯನ್ನು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ತಲುಪಿದೆ ಅಂತ ಹೇಳಿದ್ರೆ ನಮ್ಮ ಸಾಹಿತ್ಯ ಎಷ್ಟು ಪರಿಪೂರ್ಣವಾಗಿದೆ, ಎಷ್ಟು ಸತ್ವಯುತವಾಗಿದೆ ಮತ್ತು ಅದರಲ್ಲಿ ಏನೆಲ್ಲ ವಿಚಾರಗಳಿದೆ ಅನ್ನೋದನ್ನು ಕೂಡ ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೊಳ್ಬೇಕು. ಅಂದರೆ ನಮ್ಮ ಕನ್ನಡ ಸಾಹಿತ್ಯ ಇದೆಯಲ್ಲ, ಅದನ್ನು ನಾವ್ಯಾರೂ ಅಲ್ಲಗಳೆಯ ಹಾಗಿಲ್ಲ. ಅಷ್ಟು ಇಡೀ ವಿಶ್ವಕ್ಕೆ ತನ್ನ ಕೊಡುಗೆಯನ್ನು ಕೊಟ್ಟಂಥದ್ದು ಕನ್ನಡ ಸಾಹಿತ್ಯ. ಕೇವಲ ಕನ್ನಡ ಸಾಹಿತ್ಯ ಅಷ್ಟೇ ಅಲ್ಲ, ಕನ್ನಡ ನಮ್ಮ ನಿಸರ್ಗದತ್ತವಾಗಿ, ಪ್ರಕೃತಿದತ್ತವಾಗಿ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಬಹುಮುಖ ಸಾಧನೆಯನ್ನು ಮಾಡಿರುವಂಥದ್ದು ನಮ್ಮದು ಕನ್ನಡ. ಅಂದರೆ ಅನೇಕ ಭಾಷೆಗಳಿರ್ಬೋದು, ಅದು ವಿಶ್ವದ 25 ಪ್ರತಿಷ್ಠಿತ ಭಾಷೆಗಳಲ್ಲಿ ಬಹಳ ಪ್ರಮುಖವಾದ ಭಾಷೆಯೂ ಕೂಡ ನಮ್ಮ ಕನ್ನಡ. ಮತ್ತೆ ಸುಂದರವಾದ ಲಿಪಿಗಳಲ್ಲೂ ಕೂಡ ಇಡೀ ವಿಶ್ವದಲ್ಲೇ 3ನೇ ಸ್ಥಾನದಲ್ಲಿರೋದು ಕೂಡ ನಮ್ಮ ಕನ್ನಡ. ಆದರೆ ದುರಂತ ಅಂತ ಹೇಳಿದ್ರೆ ಬಳಸದೆ ಅವಸಾನದಲ್ಲಿರುವ ಭಾಷೆಗಳಲ್ಲಿ ಕನ್ನಡವೂ ಕೂಡ ಒಂದು ಅನ್ನೋದು ಕೂಡ ನಾವು ಬಹಳ ನೋವಿದ್ದೇವೆ. ಈ ಕಾರಣಕ್ಕಾಗಿ ಬಳಸದೆ ಅವಸಾನದಲ್ಲಿರುವ ಭಾಷೆಗಳಲ್ಲೂ ಕೂಡ ಕನ್ನಡವೂ ಕೂಡ ಒಂದು ಅನ್ನೋದನ್ನು ಕೂಡ ನಾವು ಇವತ್ತು ಅರ್ಥಕೋಬೇಕಾಗಿದೆ. ಆ ದಿಕ್ಕಿನಲ್ಲಿ ಇವತ್ತು ನಾವು ಹೇಳ್ತೇವೆ ಕನ್ನಡವನ್ನು ಉಳಿಸಬೇಕು, ಬಳಸಬೇಕು, ಬೆಳೆಸಬೇಕು ಅಂತೇಳಿ. ನಾವು ಏನು ಬೆಳೆಸೋದೇನು ಬೇಕಿಲ್ಲ, ಕನ್ನಡವನ್ನು ಬಳಸಿದ್ರೆ ಸಾಕು, ಕನ್ನಡ ಉಳ್ಕೊಳ್ಳುತ್ತೆ, ಅಂದರೆ ಬೆಳ್ಕೊಳ್ಳುತ್ತೆ. ಅದರಿಂದ ಕನ್ನಡವನ್ನು ನಾವು ಹೆಚ್ಚು ಮಾತನಾಡೋದ್ರ ಮೂಲಕ ನಮ್ಮ ಮಕ್ಕಳಿಗೆ ಮಾಧ್ಯಮದಲ್ಲೇ, ಪ್ರಾಥಮಿಕ ಮಾಧ್ಯಮದಲ್ಲೇ ಕನ್ನಡವನ್ನು ಕಲಿಸೋದ್ರ ಮೂಲಕ ಕನ್ನಡವನ್ನು ಉಳಿಸುವಂತಹ ಕೆಲಸವನ್ನು ನಾವು ನೀವೆಲ್ಲರೂ ಕೂಡ ನಿರಂತರವಾಗಿ ಮಾಡೋಣ. ಈ ದಿಕ್ಕಿನಲ್ಲಿ ಹೋರಾಟಗಾರರ ಪರಿಕಲ್ಪನೆ ಇದೆಯಲ್ಲ, ಈಗಾಗಲೇ ಹೇಳಿದ ಹಾಗೆ 1905ರಲ್ಲೇ ಏಕೀಕರಣದ ಪರಿಕಲ್ಪನೆಯನ್ನು ಇಟ್ಟುಕೊಂಡು ಸ್ವಾತಂತ್ರ್ಯಕ್ಕೆ ಪೂರ್ವದಲ್ಲೇ ಹೋರಾಟಗಳು ನಡೀತು. ಅಂದರೆ ಏನು ಭಾಷಿಕರು ಇರುವಂಥ ಆ ಎಲ್ಲ ಭಾಷಿಕರನ್ನು ಒಟ್ಟುಗೂಡಿಸುವಂಥ, ಎಲ್ಲ ಪ್ರದೇಶಗಳನ್ನು ಜೋಡಿಸುವಂಥ ಕೆಲಸಗಳು 1905ರಲ್ಲೇ ಆರಂಭವಾಯಿತು. ಉಯಿರ್ಗೋಳ್ ನಾರಾಯಣರಾಯರು ಅವತ್ತೇ ಹೇಳಿದರು, ಉದಯವಾಗಲಿ ನಮ್ಮ ಚೆಲುವ ಕನ್ನಡ ನಾಡು ಅಂತೇಳಿ. ಆಮೇಲೆ 1953ರಲ್ಲಿ ನಮಗೆ ಏಕೀಕರಣವಾಗಿ ಏನು ಅಖಂಡ ಮೈಸೂರು ರಾಜ್ಯ ಪ್ರಾಪ್ತವಾಯಿತು. 1973ರಲ್ಲಿ ಡಿ 56ರಲ್ಲಿ ಆಯಿತು. 73ರಲ್ಲಿ ನಮ್ಮ ಡಿ ದೇವರಾಜೇಶ್ವರರು ಏನು ಮೈಸೂರು ಜಿಲ್ಲೆಯನ್ನು, ಮೈಸೂರು ರಾಜ್ಯವನ್ನು ಕರ್ನಾಟಕವನ್ನಾಗಿ ಘೋಷಿಸೋದ್ರ ಮೂಲಕ ಮರುನಾಮಕರಣವನ್ನು ಮಾಡಿದರು. ಇವೆಲ್ಲ ಅದರ ಹಿಂದೆ ಹೆಚ್ಚು ಹೋರಾಟವನ್ನು ಮಾಡಿದಂಥವರು ಎಲ್ಲ ಕನ್ನಡ ಹೋರಾಟಗಾರರು, ಸಾಹಿತಿಗಳು. ಅದರಲ್ಲೂ ಕೂಡ ಉಯಿರ್ಗೋಳ್ ನಾರಾಯಣ ಇರ್ಬೋದು, ಮತ್ತು ನಮ್ಮ ತಾರಾಸು ಅವರು ಇರ್ಬೋದು, ಆನಾಕುಳು ಇರ್ಬೋದು, ನಮ್ಮ ಡೆಪ್ಯೂಟಿ ಚನ್ನಬಸಪ್ಪನವರು ಇರ್ಬೋದು, ಕಂಬಳಿ ಸಿದ್ದಪ್ಪನವರು ಇರ್ಬೋದು, ಅನೇಕರು, ಸಿಟ್ಟುಬಳಿ ನಿಜಲಿಂಗಪ್ಪನವರು ಇರ್ಬೋದು. ಈಗ ಒಂದು ದೊಡ್ಡ ಪರಂಪರೆಯೇ ಇದೆ. ಆದರೂ ಕೂಡ ಇವತ್ತು ಕೂಡ ನಾವು ಯೋಚನೆಯನ್ನು ಮಾಡಬೇಕಾಗಿದೆ. ಏನು ಉಯಿರ್ಗೋಳ್ ನಾರಾಯಣರು ಹೇಳಿದ ಹಾಗೆ ಉದಯವಾಯಿತು ನಮ್ಮ ಚೆಲುವ ಕನ್ನಡ ನಾಡು ಅಂತೇಳಿ ನಾವು ಇವತ್ತು ಯೋಚನೆ ಮಾಡಬೇಕಾಗಿದೆ. ಅವರು ಕಂಡಂಥ ಕಲ್ಪನೆ ಏನಿತ್ತು, ಏನು ಸ್ವಾಭಿಮಾನಿ ಕನ್ನಡಿಗರಿರ್ಬೋದು, ಅಖಂಡ ಕರ್ನಾಟಕ ಇರ್ಬೋದು, ಇವತ್ತು ಕೂಡ ನಮ್ಮ ಕೈಲಿದೆಯಾ ಅಂತ ನಾವು ಯೋಚನೆ ಮಾಡಬೇಕಾಗಿದೆ. ಈಗಾಗಲೇ ನಮ್ಮ ನಂಜುಂಡಸ್ವಾಮಿ ಅವರು ಹೇಳಿದ ಹಾಗೆ ಏನು ಅಚ್ಚ ಕನ್ನಡ ಪ್ರದೇಶಗಳು ಇನ್ನೂ ಕೂಡ ನಮಗೆ ಗಡಿ ಭಾಗಗಳಲ್ಲೇ ಸಿಗಾಕೊಂಡಿದೆ. ಇವತ್ತು ತಮಿಳುನಾಡಿನಲ್ಲಿ ನಮ್ಮ ತಾಳ್ವಾಡಿ ಪಿರ್ಕಾ, ಅದು ಅಚ್ಚ ಕನ್ನಡಿಗರ ನಾಡು, ಅದು ಅಲ್ಲೇ ಉಳ್ಕೊಂಡಿದೆ. ಕೇರಳದಲ್ಲಿ ಕಾಸರಗೋಡು ನಮ್ಮ ಅಚ್ಚ ಕನ್ನಡಿಗರ ನಾಡು, ಅದು ಕೂಡ ಕೇರಳದಲ್ಲಿ ಉಳ್ಕೊಂಡಿದೆ. ಹೀಗೆ ನಮ್ಮ ಬೆಳಗಾವಿ ಕೂಡ ದಿನನಿತ್ಯವೂ ಕೂಡ ನಾವು ಏಕೀಕರಣದ ಆ ಹೋರಾಟದಲ್ಲೇ ನಾವು ನಿರಂತರವಾಗಿ ಇರಬೇಕಾಗಿದೆ. ಮೊನ್ನೆಯೂ ಕೂಡ ನಮ್ಮ ಮೇಲೆ ಕಾಲ್ಕೆರೆದು ಗಲಾಟೆ ಮಾಡಿದ ತಾವೆಲ್ಲರೂ ಕೂಡ ಪತ್ರಿಕೆಗಳು ಓದಿದ್ದೀವಿ. ಹೀಗೆ ಅನೇಕ ನಮ್ಮ ಆದ್ವಾನಿ ಇರ್ಬೋದು, ಅಕ್ಕಲಕೋಟೆ ಇರ್ಬೋದು, ಅನೇಕ ಪ್ರದೇಶಗಳು ಇನ್ನೂ ಕೂಡ, ಅಂದರೆ ನಾವು ಇನ್ನೂ ಕೂಡ 70 ವರ್ಷಗಳಾಗಿದ್ದರೂ ಕೂಡ ಏಕೀಕರಣವಾಗಿ ಇನ್ನು ಹೋರಾಟದ ಮೂಲಕವೇ ನಮ್ಮ ಎಲ್ಲವನ್ನು ಕೂಡ ದಕ್ಕಿಸಿಕೊಳ್ಬೇಕಾಗಿದೆ. ಅದು ನೆಲ ಇರ್ಬೋದು, ಜಲ ಇರ್ಬೋದು, ಕಾವೇರಿ ಹೋರಾಟಗಳಿರ್ಬೋದು, ತಮಗೆಲ್ಲ ಗೊತ್ತಿದೆ, ಕಳಸ ಬಂಡೂರಿ ಮಹಾದಾಯಿ ಇರ್ಬೋದು. ಹೀಗೆ ಅನೇಕ, ಮತ್ತೆ ಶಿಕ್ಷಣದಲ್ಲೂ ಕೂಡ ಮಾಧ್ಯಮವಾಗಿ ನಾವು ಕನ್ನಡವನ್ನು ಕಲಿಬೇಕನ್ನೋದ್ರ ಬಗ್ಗೆ ನಾವು ಇನ್ನೂ ಕೂಡ ಸುಪ್ರೀಂ ಕೋರ್ಟ್ನ ಮೊರೆ ಹೋಗಿದ್ದೀವಿ ಅಂತ ಹೇಳಿದ್ರೆ ನಾವು ಎಂಥ ದುರ್ದೈವಿಗಳು ಅಂತ ನಾವು ತಿಳ್ಕೋಬೇಕು. ನಮ್ಮ ಭಾಷೆ, ನಮ್ಮ ನೆಲ, ನಮ್ಮ ಜನಕ್ಕಾಗಿ ಇನ್ನೂ ಕೂಡ ಹೋರಾಟಗಳು ನಡೀತಾ ಇದೆ. ಅವೆಲ್ಲವೂ ಕೂಡ ಆ ಹೋರಾಟಗಳಿಗೆ ಬಹಳ ಮುಂಚೂಣಿಯಲ್ಲಿರುವಂಥವರು ನಮ್ಮ ಕನ್ನಡ ಹೋರಾಟಗಾರರು. ನಮ್ಮ ಬೆಂಗಳೂರಿನಲ್ಲಿ ಏನು ವಾಟಾಳ್ ನಾಗರಾಜರವರು ಏನಾದ್ರು ಹೋರಾಟವನ್ನು ಮಾಡದೆ ಹೋಗಿದ್ರೆ ಇವತ್ತು ಬೆಂಗಳೂರು ಪರಕೀಯರ ಪಾಲಾಗ್ತಾ ಇತ್ತು. ಇವತ್ತು ಶೇಕಡಾ ಅಲ್ಲಿ 30ರಷ್ಟು ಕನ್ನಡಿಗರಿಲ್ಲ ಅನ್ನೋದು ಕೂಡ ಒಂದು ದುರ್ದೈವ. ಅಂದರೆ ಅನೇಕ ಬೇರೆ ಬೇರೆ ಭಾಷಿಕರೇ ಅಲ್ಲಿ, ಅವರು ಬಿಹಾರಿಗಳಿರ್ಬೋದು, ಉತ್ತರ ಭಾರತದವರು ಇರ್ಬೋದು, ಹೀಗೆ ಬೇರೆ ಬೇರೆ ಬಿಹಾರಿಯವರು ಇರ್ಬೋದು, ಹೀಗೆ ಎಲ್ಲ ಭಾಷೆಗಳವರು ಕೂಡ ನಮ್ಮ ಬೆಂಗಳೂರಿನಲ್ಲಿ ನೆಲೆಸೋದ್ರ ಮೂಲಕ ನಾವು ಬೆಂಗಳೂರಲ್ಲಿದ್ದೀವೋ, ಕನ್ನಡದಲ್ಲಿರುವ, ಕರ್ನಾಟಕದಲ್ಲಿದ್ದೀವೋ ಅನ್ನೋ ಒಂದು ಪರಿಸ್ಥಿತಿನಲ್ಲಿ ನಾವಿದ್ದೇವೆ. ಆದರೆ ಮೈಸೂರು ಇನ್ನೂ ಕೂಡ ಕಲುಷಿತಗೊಂಡಿಲ್ಲ. ಅದಕ್ಕಿಂತ ಹೋರಾಟಗಾರರೇ ಕಾರಣ. ಈಗಾಗಲೇ ಹೇಳಿದ ಹಾಗೆ ಕೈಗಾರಿಕೆಗಳಲ್ಲೂ ಕೂಡ ಕನ್ನಡಿಗರಿಗೆ ಉದ್ಯೋಗವನ್ನು ಕೊಡಬೇಕು ಅನ್ನೋ ಹೋರಾಟಗಳನ್ನು ಅವರು ಸತತವಾಗಿ 1 ವಾರಗಳ ಕಾಲ ಮಾಡಿದ್ರು. ಅದು ಬಹಳ ಆಗಬೇಕಾದಂಥದ್ದು. ಇವತ್ತು ಕನ್ನಡಿಗರಿಗೆ ಉದ್ಯೋಗದ ಅವಶ್ಯಕತೆ ಬಹಳ ಇದೆ.
ಇವತ್ತು ಯಾಕೆ ನಮ್ಮ ಪೋಷಕರು ನಮ್ಮ ಮಕ್ಕಳನ್ನ ಕನ್ನಡ ಭಾಷೆಯಲ್ಲಿ ಓದಿಸ್ತೇನೆ ಆಂಗ್ಲ ಭಾಷೆಗೆ ಅವರು ಹೆಚ್ಚು ಒತ್ತನ್ನು ಕೊಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ನಮ್ಮ ಕನ್ನಡ ಭಾಷೆ ಅದು ಅನ್ನದ ಭಾಷೆ ಆಗ್ತಾ ಇಲ್ಲ. ಕನ್ನಡ ಮಾಧ್ಯಮದಲ್ಲಿ ಓದಿದ್ರೆ ನಮ್ಮ ಮಕ್ಕಳು ವಿದೇಶಕ್ಕೆ ಹೋಗೋಕ್ಕಾಗಲ್ಲ, ಹೆಚ್ಚು ಸಂಪಾದನೆಯನ್ನು ಮಾಡಲಿಕ್ಕಾಗಲ್ಲ ಅನ್ನೋ ಆ ಕಾರಣಕ್ಕಾಗಿ ನಮ್ಮ ಪೋಷಕರು ಕೂಡ ತಮ್ಮ ಮಕ್ಕಳನ್ನ ಆಂಗ್ಲ ಭಾಷಾ ಮಾಧ್ಯಮಕ್ಕೆ ಸೇರಿಸ್ತಾ ಇದ್ದಾರೆ. ಆದರೆ ಸರ್ಕಾರ ಈ ದಿಕ್ಕಿನಲ್ಲಿ ಆಲೋಚನೆಯನ್ನು ಮಾಡಬೇಕು. ಕನ್ನಡ ಮಾಧ್ಯಮದಲ್ಲಿ ಓದಿದಂಥ ಆ ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ, ಮಕ್ಕಳಿಗೂ ಕೂಡ, ಅದು ಉದ್ಯೋಗದಲ್ಲೂ ಕೂಡ ಮೀಸಲಾತಿಯನ್ನು ಕೊಡುವಂಥ ಒಂದು ಹೋರಾಟಗಳು ನಿರಂತರವಾಗಿ ನಡೀಬೇಕು. ನಮ್ಮಲ್ಲಿ ಅನೇಕ ವರದಿಗಳಿದ್ದಾವೆ. ಆ ಎಲ್ಲ ವರದಿಗಳು ಕೂಡ ಸಮಗ್ರವಾದ ಕರ್ನಾಟಕವನ್ನು ಕಟ್ಟಲಿಕ್ಕೆ ಕನ್ನಡಿಗರಿಗೆ ಎಲ್ಲ ರೀತಿಯಲ್ಲೂ ಕೂಡ ಆಗಬೇಕು ಅಂತೇಳಿ, ಅದು ಈಗಾಗಲೇ ಗೋಕಾಕ್ ವರದಿ, ಅದು ಶಿಕ್ಷಣಕ್ಕಾಗಿ ಎಷ್ಟೆಲ್ಲ ಹೋರಾಟ ನಡೆಯಿತು ತಮಗೆಲ್ಲ ಗೊತ್ತಿದೆ. ನಂಜುಂಡಪ್ಪ ವರದಿ ಇದೆ, ಅದರ ಮೂಲಕ ಕನ್ನಡಿಗರನ್ನು ಆರ್ಥಿಕವಾಗಿ ಸಬಲಗೊಳಿಸೋದಕ್ಕೆ, ಸರೋಜಿನಿ ಮಹಿಷಿ ಕನ್ನಡಿಗರಿಗೆ ಉದ್ಯೋಗವನ್ನು ಒದಗಿಸಲಿಕ್ಕೆ ವಟ್ಟಾಳ್ ವರದಿ ಇರುವುದು, ಬರ್ಗೂರು ರಾಮಚಂದ್ರಪ್ಪ ವರದಿ ಇರುವುದು, ಹೀಗೆ ಅನೇಕ ವರದಿಗಳಿದ್ದಾವೆ. ಆದರೆ ಯಾವುದೇ ವರದಿಗಳು ಕೂಡ ಜಾರಿಯಾಗದೇನೆ ಅವಿನ್ನೂ ಕೂಡ ಮೂಲೆಯಲ್ಲಿ ಬಿದ್ದಿದೆ. ಇವತ್ತು ಹೋರಾಟಗಾರರು ಬಹಳ ಪ್ರಮುಖವಾಗಿ ಮಾಡಬೇಕಾದ್ದು ಅಂತ ಹೇಳಿದ್ರೆ, ಆ ವರದಿಗಳನ್ನು ಜಾರಿಗೊಳಿಸುವಂಥ ದಿಕ್ಕಿನಲ್ಲಿ ನಾವು ಹೋರಾಟ ಮಾಡಬೇಕಾಗಿದೆ. ಅವು ವರದಿಗಳ ಜಾರಿ ಆದರೆ ಸಾಕು, ಕನ್ನಡದ ಉದ್ಧಾರ ಆಗ್ತದೆ, ಕನ್ನಡಿಗರಿಗೆ ಶಕ್ತಿ ಬರ್ತದೆ. ಆ ಕಾರಣಕ್ಕಾಗಿ ಮುಂದಿನ ದಿನಗಳಲ್ಲಿ ನಮ್ಮೆಲ್ಲ ಹೋರಾಟವೂ ಕೂಡ ಅದೇನಿದೆ ಆ ವರದಿಗಳನ್ನು ಅದನ್ನು ಜಾರಿಗೆ ತರುವಂಥ ದಿಕ್ಕಿನಲ್ಲಿ ನಾವೆಲ್ಲರೂ ಕೂಡ ಹೋರಾಟವನ್ನು ಮಾಡೋಣ. ಇವತ್ತೇನು ಇಬ್ಬರು ಗಣ್ಯರು ಇವತ್ತು ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಪಡ್ಕೊಂಡಿದ್ದಾರೆ, ಅವರಿಗೆ ವಿಶೇಷವಾಗಿ ನಾನು ಅಭಿನಂದನೆಗಳನ್ನು ಸಲ್ಲಿಸುತ್ತಾ, ಅವರ ಹೋರಾಟ ಇದೇ ರೀತಿ ಮುಂದುವರಿನಲ್ಲಿ ಈ ನಾಡು ನುಡಿ ಮತ್ತಷ್ಟು ಏನು ನಮ್ಮ ಹಿರಿಯರು ಕಂಡಂಥ ಕನಸೇನಿದೆ ಅವು ನನಸಾಗಲಿಕ್ಕೆ ಬಹಳ ಪ್ರಮುಖವಾದಂಥದ್ದು. ಆ ದಿಕ್ಕಿನಲ್ಲಿ ಅವರ ಹೋರಾಟ ನಿರಂತರವಾಗಿರಲಿ. ರಾಜಶೇಖರ್ ಅವರ ಕನ್ನಡಾಂಬೆ ರಕ್ಷಣಾ ವೇದಿಕೆ ಎಲ್ಲ ಹೋರಾಟಗಳಿಗೂ ಕೂಡ ನಮ್ಮ ಕನ್ನಡ ಚಳವಳಿ ಕೇಂದ್ರ ಸಮಿತಿ ಇರ್ಬೋದು, ಕನ್ನಡ ಸಾಹಿತ್ಯ ಪರಿಷತ್ ಇರ್ಬೋದು, ಕಲಾಕೂಟ ಇರ್ಬೋದು, ನಾವೆಲ್ಲರೂ ಕೂಡ ಇದ್ರ ಜೊತೆಗೆ ನಾವು ಬೆನ್ನೆಲುಬಾಗಿರ್ತೇವೆ. ನಿರಂತರವಾಗಿ ಹೋರಾಟವನ್ನು ಮಾಡುವುದರ ಮೂಲಕ ಕನ್ನಡವನ್ನು ಉಳಿಸಿ ಬಳಸಿ ಬೆಳೆಸುವಂಥ ದಿಕ್ಕಿನಲ್ಲಿ ನಾವೆಲ್ಲರೂ ಕೂಡ ಕೆಲಸ ಮಾಡೋಣ. ಅನ್ಯರನ್ನೂ ಕೂಡ ಕನ್ನಡಿಗರನ್ನಾಗಿಸುವಂಥ ದಿಕ್ಕಿನಲ್ಲಿ ನಾವೆಲ್ಲರೂ ಕೂಡ ಹೋರಾಟ ಮಾಡೋಣ ಅಂತೇಳಿ ಈ ಸಂದರ್ಭದಲ್ಲಿ 4 ವಿಚಾರಗಳನ್ನು ಹಂಚಿಕೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ಟಂತ ನನ್ನೆಲ್ಲ ಸ್ನೇಹಿತರಿಗೆ ವಂದಿಸಿ ನನ್ನ ಮಾತಿಗೆ ವಿರಾಮ ಹೇಳ್ತಿದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ನನ್ನ ಪಂಪ ನೋಡಿ, ಹಳೆಗನ್ನಡದ ಕವಿಗಳು ಏನಿದ್ದಾರೆ ಅವ್ರ ಸಾಹಿತ್ಯ ಓದಿ ನೀವು, ಅದ್ಭುತ ಸಾಹಿತ್ಯ. ಆದರೆ ನನಗೆ ಓದೋಕ್ಕಾಗಲ್ಲ, ತುಂಬ ಕ್ಲಿಷ್ಟ ಅನಿಸುತ್ತೆ.